ಹಾಯ್ ಫ್ರೆಂಡ್. ಇವತ್ತಿನ ಲಾಗಲ್ಲಿ ನಾನು ಕೆಲವು ನಂದು ಮನೆಯಲ್ಲಿರುವ ಹಳತ್ತು ವಸ್ತುಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಅದು ಆ್ಯಕ್ಚುಲಿ ನಮ್ಮದು ಏನು ಹೇಳ್ತಾರೆ, ನಂದು ಅಪ್ಪನ ಅಜ್ಜಿಯದ ಕಾಲದ್ದು. ಅದು ನಾನು ಕೆಲವು ವಸ್ತುಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನನಗೆ ಎಷ್ಟು ಗೊತ್ತುಂಟು ಅದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಬನ್ನಿ ನೋಡುವ, ಅಮ್ಮ ಏನು ಮಾಡ್ತಾರಂತ ನೋಡುವ ಬನ್ನಿ. ಎಂತ ಮಾಡ್ತಾ ಇದ್ದೀರಿ ನೀವು? ಸ್ವಲ್ಪ ಪಾತ್ರೆ ಎಲ್ಲ ಸೆಟ್ ಮಾಡ್ತಾ ಇದ್ದೇನೆ. ಇವತ್ತಂದ್ರೆ ನಂದು ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಯಿತು ಕಿಚನ್ ಇದ್ದು, ಹಾಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಹಾಗೆ ಉಂಟು ಒಳಗೆ ಎಲ್ಲ ಸ್ವಲ್ಪ ಸೆಟ್ ಮಾಡಿ ಇಡುವ ಅಂತ ಹೇಳಿ. ಇದು ನೋಡಿ, ಅನ್ನ ಬಸಿಯುವ ಇದು ಎಂತ ಪಾತ್ರೆ. ನಾನು ಯೂಸ್ ಮಾಡೋದಿಲ್ಲ ಇದು, ಅಂದರೆ ನಾವು ಇರುವುದೇ 3 ಜನ, ಹಾಗೆ ಅದು ಪುನಃ ತೆಗೆಯುವುದು ಅಂದರೆ ತುಂಬ ವೆಯ್ಟ್ ಉಂಟು ಇದು. ಒಳಗೆ ಇಡುವುದಂದರೆ ತುಂಬ ಕಿರಿಕಿರಿ ಆಗ್ತದೆ. ಹಾಗೆ ನೋಡಿ, ಇದು ಅನ್ನ ಬಸಿಯುವ ಪಾತ್ರೆ. ಅವಳಿಗೆ ಹೇಳಿದೆ ನಾನು, ಇದು ಸ್ವಲ್ಪ ಹಳೆಯದೆಲ್ಲ ಪಾತ್ರೆ ಎಲ್ಲ ಉಂಟು, ಮತ್ತು ಅದೆಲ್ಲ ವಿಡಿಯೋ ಮಾಡುವ ಇವತ್ತು ಅಂತ ಹೇಳಿ. ಅದಕ್ಕೆ ಅವಳು ಹೇಳುದು, ಮೊದಲಿಗೆ ತಂದೆಯನ್ನು ತೋರಿಸುವ, ಅವರಿಗೆ 48 ವರ್ಷ ಆಗಿದೆ ಅಲ್ಲ, ಮೊದಲು ಅವರಿಗೆ ತೋರಿಸುವ, ಅವರಿಗೆ 48 ವರ್ಷ ಆಗಿದೆ ಅಲ್ಲ ಅವಳು ಹೇಳುದು. ಇದು ನೋಡಿ, ಇದು ಯೂಸ್ ಮಾಡೋದೆಲ್ಲ ತುಕ್ಕು ಹಿಡ್ದಿದೆ. ಸುಮ್ಮನೆ ಹೇಳುದಾಯ್ತಾ ಅವರು? ಇನ್ನು ಸಹ ತುಂಬಾ ಉಂಟು ತೋರಿಸ್ಬೇಕಾದ್ರೆ. ದೊಡ್ಡ ದೊಡ್ಡದು ಸ್ಟೀಲ್ ಇದೆಲ್ಲ ಪಾತ್ರೆ ಉಂಟು, ಭಾರದ್ದು, ಅದು ಎತ್ತಲಿಕ್ಕೆ ಕೂಡ ಆಗುದಿಲ್ಲ ನನಗೆ. ಅಲ್ಲಿ ಮೇಲೆ ಎಲ್ಲ ಉಂಟು, ಸೊ ನನಗೆ ಅದೆಲ್ಲ ಎತ್ತಲಿಕ್ಕೆ ಆಗೋದಿಲ್ಲ. ಅದು ಒಂದ್ಸತಿ ತಗೊಂಡ್ರೆ ಅದನ್ನು ಮತ್ತೆ ಇಡ್ಲಿಕ್ಕೆ ಆಗೋದಿಲ್ಲ ಹಾಗೆ. ಸೊ ತುಂಬ ಪಾತ್ರೆ ಎಲ್ಲ ಉಂಟು. ಕೆಲವು ಪಾತ್ರೆ ಕೊಟ್ಟಿದ್ದಾರೆ ಅವರು, ಮತ್ತು ಕೆಲವು ಉಂಟು ಅಲ್ಲ. ಮೊದಲು ನಾವು ಇದು ವಾಲ್ ಕ್ಲಾಕ್ ತೋರಿಸುವ. ವಾಲ್ ಕ್ಲಾಕ್ ಉಂಟು, ಮತ್ತೆ ನಿಂದು ಇದು ತೊಟ್ಟಿಲುಂಟು ಅದೆಲ್ಲ, ಮತ್ತೆ ಇದು ಒಂದು ಸೂಟ್ ಕೇಸ್ ಉಂಟು, ಮತ್ತೆ ಕೆಲವು ಇದು ದೊಡ್ಡದು ದೀಪ ಎಲ್ಲ ಉಂಟು, ಅದೆಲ್ಲ ವಿಡಿಯೋ ಮಾಡುವ ಆಯ್ತಾ. ಇದು ವಾಲ್ ಕ್ಲಾಕ್ ನಂದು ಅಪ್ಪಂದು ಅಜ್ಜಿಯದ ಕಾಲದ್ದು. ಇದು ವಾಲ್ ಕ್ಲಾಕ್ ಬಿಫೋರ್ ಅ ಕಂಪೆನಿದ್ದು. ಇದು ಈಗ ಸಹ ವರ್ಕ್ ಆಗ್ತಾ ಉಂಟು. ಇದಕ್ಕೆ ಜಸ್ಟ್ ಬ್ಯಾಟ್ರಿ ಹಾಕಿದರೆ ಸಾಕು, ಪ್ರಾಪರ್ಲಿ ವರ್ಕ್ ಆಗ್ತದೆ ಇದು. ಸೊ ಇದು ಆ್ಯಕ್ಚುಲಿ ಇದಕ್ಕೆ 35 ಇಯರ್ಸ್ ಆಗಿದೆ ಅಲ್ಲ, 35 ಇಯರ್ಸ್ ಆಗಿದೆ. ತೊಟ್ಟಿಲು ನಾನು ಚಿಕ್ಕ ಇರುವಾಗ ಇದರಲ್ಲಿ ಮಲಗಿದ್ದು. ಅಮ್ಮ ಹೇಳ್ತಾರೆ ನೋಡಿ ನನ್ನ ಬಗ್ಗೆ, ಅಂದರೆ ನಾನು ಚಿಕ್ಕ ಇರೋ ಬಗ್ಗೆ. ಒಂದು 20 ವರ್ಷ ಆಯ್ತು ಈ ತೊಟ್ಟಿಲಿಗೆ. ನನ್ನ ತಂದೆ ಇದು ತೆಗೆದು ಕೊಟ್ಟದ್ದು. ಹಾಗೆ ಇದು ಒಳಗೆ ಇಟ್ಟು ಅಲ್ಲಿ ಈಗ ತುಕ್ಕು ಹಿಡ್ತಿದೆ. ಹೀಗೆ ಇದು ಕೊಕ್ಕೆ ಉಂಟಲ್ಲ, ಹೀಗೆ ಇದಕ್ಕೆ ಹಗ್ಗ ಕಟ್ಟಿ ಮೇಲೆ ನೇತಾಡಿಸುವುದು. ಹೇಗೆ ಮಲಗಿದ್ದ ಅಂತ ಆಗ್ತಾ ಉಂಟು ಇದರಲ್ಲಿ. ಮುಂಚೆ ಎಲ್ಲ ಹೀಗೆ ಈ ಟೈಪಲ್ಲೇ ಬರ್ತಾ ಇತ್ತು ತೊಟ್ಟಿಲೆಲ್ಲ. ಇದು ಅಂದರೆ ತುಂಬ ಇದಲ್ಲ, ಎಂತ ಹೇಳ್ತಾರೆ, ಒಂಥರ ಎಂತ ಹೇಳ್ತಾರೆ, ತಗಡದ ಹಾಗೆ ಅಲ್ಲ. ಸೊ ಹೇಗೆ ಮಲಗಿದ್ದಂತ ಆಗ್ತಾ ಉಂಟು ಇದರಲ್ಲಿ. ಈಗ ಆಗುದಿಲ್ಲ ಮಲಗಲಿಕ್ಕೆ. ಅವರು ಹೇಳುದು, ನಿಂಗೆ ಚಿಕ್ಕ ಮಗು ಹಾಗೆ ಮಾಡ್ತೀಯಲ್ಲ, ಅದಕ್ಕೆ ಅದರಲ್ಲಿ ಮಲಗು ಅಂತ ಹೇಳುದು ಅವರು. ಸುಮ್ಮನೆ ಆಯ್ತಾ, ಸುಮ್ಮನೆ ಹೇಳುದು ಜಸ್ಟ್. ಈಗ ಮಲಗಿದ್ರೆ ಆಯ್ತು, ಇದು ಟಕ್ ಅಂತ ಆಗ್ತದೆ. ಮತ್ತೆ ಫಸ್ಟಿಗೆ ಕುಂಬಾಗಿದೆ, ಮಲಗಿದ್ರೆ ಟಕ್ ಅಂತ ಆಗ್ತದೆ, ಆಯ್ತು ಮತ್ತೆ ನಾನು ಬೀಳ್ತೇನೆ ಕೆಳಗೆ. ಬ್ರೀಫ್ ಕೇಸ್ ನೋಡಿ ಅಂತೆ, ಅಮ್ಮ ಹೇಳ್ತಾರೆ ಇದ್ರ ಬಗ್ಗೆ. ಇದು ಯಾರ್ದು ಬ್ರೀಫ್ ಕೇಸ್ ಅಮ್ಮ? ಇದು ಶಿವಾನಿದ್ದು ತಂದೆದ್ದು, ಅಂಕಲ್ ಇದ್ದು ಬ್ರೀಫ್ ಕೇಸ್. ಅವರಿಲ್ಲ, ಅವರು ತೀರಿ ಹೋಗಿದ್ದಾರೆ. ಇದು ಯುನಿಲೈಟ್ ಕಂಪೆನಿದಂತ, ಇದರಲ್ಲಿ ಯುನಿಲೈಟ್ ಅಂತ ಬರ್ತಿದ್ದಾರೆ. ತುಂಬಾ ಭಾರ ಉಂಟು ಇದು. ಇದರಲ್ಲಿ ಫೈಲ್ ಎಲ್ಲ ಹಾಕಿ ಇಟ್ಟಿದ್ದಾರೆ. ಇದು ಓಲ್ಡ್ ಬ್ರೀಫ್ ಕೇಸ್, ಆದ್ರೆ ತುಂಬಾ ಒಳ್ಳೇದುಂಟು, ಏನ್ ಸಹ ಇದಾಗ್ಲಿಲ್ಲ, ಹಾಳಾಗ್ಲಿಲ್ಲ, ಒಳ್ಳೆ ರೀತಿಯಲ್ಲಿ ಉಂಟು. ಇದ್ರಲ್ಲೆಲ್ಲ ಫೈಲ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಇವರು. ನೋಡಿ, ಒಳ್ಳೆ ಓಪನ್ ಮಾಡ್ತೇನೆ ನೋಡಿ. ಫೈಲ್ಸ್ ಎಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ ಇದರಲ್ಲಿ ಒಳ್ಳೇದುಂಟು, ಆದ್ರೆ ತುಂಬಾ ಭಾರ ಉಂಟು.
ಹೌದು, ತುಂಬಾ ಭಾರ ಉಂಟು. ಲೈಟ್ ವೆಯ್ಟ್ ಅಂದ್ರೆ ಓಲ್ಡ್ ಟೈಮ್ಸ್ ಅಲ್ಲಿ ಈ ತರ ಬ್ರೀಫ್ ಕೇಸೇ ಅಲ್ಲ ಯೂಸ್ ಮಾಡೋದು, ಎಲ್ಲಿ ಹೋಗ್ಬೇಕಾದ್ರೆ ಇಲ್ಲಾದ್ರೆ ಇದರಲ್ಲಿ ಎಂತಾದ್ರೂ ಇಟ್ಟು ಹೋಗ್ತಾರಲ್ಲ, ಈ ಬ್ರೀಫ್ ಕೇಸ್ ಅನ್ನೇ ಯೂಸ್ ಮಾಡೋದಲ್ಲ. ಹೌದು, ಮುಂಚಿನ ಸ್ವಲ್ಪ ಓಲ್ಡ್ ಟೈಮ್ಸ್ ಅಲ್ಲಿ ಈ ಬ್ರೀಫ್ ಕೇಸ್ ಅನ್ನೇ ಯೂಸ್ ಮಾಡುದು. ಹಾಳಾಗ್ಲಿಲ್ಲ. ಹಾ, ಒಳ್ಳೇದುಂಟು ಇದು. ಇದು ಅವರು ಯೂಸ್ ಮಾಡ್ತಾರೆ ಅಪ್ಪನಂದು. ಮತ್ತೆ ಏನೆಲ್ಲ ಉಂಟು? ಮತ್ತೆ ನೋಡು, ಹೋಗುವ ಎಂತ ಎಲ್ಲ ಉಂಟಂತ. ಬನ್ನಿ ಹೋಗುವ, ನೋಡುವ. ಇಲ್ಲಿ ಉಂಟು ನೋಡಿ ಅಂತೆ ತುಂಬಾ ವಸ್ತು. ಇದು ಎಂತ ಎಲ್ಲ ಅಂತ ನಾವು ಕೇಳುವ. ನಂಗೆ ಸಹ ಗೊತ್ತಿಲ್ಲ ಈ ವಿಷಯ. ಇದೆಲ್ಲ ತುಂಬಾ ಪಾತ್ರೆ ಎಲ್ಲ ಉಂಟು ಇಲ್ಲಿ. ದಿವು ಸ್ಟಾರ್ಟ್ ಕರಿ ಸರ್. ಅಂದ್ರೆ ಆನ್ಸಿಸ್ಟ್ರಲ್ ಅಂದ್ರೆ ಎಂತ ಹೇಳ್ತಾರೆ, ಅಜ್ಜಿಂದು ಹೇಳ್ಬೋದು, ಗ್ರೇಟ್ ಗ್ರ್ಯಾಂಡ್ ಮಾಂದು ಅಂತ ಹೇಳ್ಬೋದು ಇದು. ಮತ್ತೆ ಇದೊಂದು ವಾಸ್ ಆಯ್ತಾ, ಚಂದ ಉಂಟಲ್ಲ ಇದು ವಾಸ್. ಇದು ನಂಗೆ ಸಹ ಗೊತ್ತಿರಲಿಲ್ಲ ಉಂಟಂತ ಇದೆಲ್ಲ. ಮತ್ತೆ ಹುಡುಕಿದ್ವಿ, ಹಾಗೆ ಇದೆಲ್ಲ ಸ್ವಲ್ಪ ಸಿಕ್ತು. ತುಂಬ ಉಂಟು, ಅದು ಎಲ್ಲ ನೋಡ್ಬೇಕಿನ್ನು ಎಂತ ಎಲ್ಲ ಅಂತ. ಇದೊಂದು ವಾಸ್, ಇದರಲ್ಲಿ ನಾವು ಫ್ಲವರ್ಸ್ ಎಲ್ಲ ಇಡ್ಬೋದು. ಆದರೆ ನಾವು ಯೂಸ್ ಮಾಡೋದಿಲ್ಲ ಇದೆಲ್ಲ, ಸ್ವಲ್ಪ ಓಲ್ಡ್ ಆಗಿದೆ ಅಲ್ಲ, ಸೊ ಹಾಗೆ ಯೂಸ್ ಮಾಡೋದಿಲ್ಲ. ಮತ್ತೆ ಇದು ತುಂಬಾ ಭಾರ ಉಂಟು. ಹೌದು, ಇದು ತುಂಬ ಭಾರ ಭಾರ ಉಂಟು. ಉಂಟು ಇದು. ಮತ್ತೆ ಇದೊಂದು ನೋಡಿ, ಇದು ಅವರು ಹೇಳುದು ಹಣ ಹಾಕಿ ಇಡುವ ಇದಂತೆ. ಮುಂಚೆ ಎಲ್ಲ ಇದ್ರಲ್ಲಿ ಚಿಲ್ಲರೆ ಎಲ್ಲ ಹಣ ಎಲ್ಲ ಹಾಕಿ ಇಡ್ತಾ ಇದ್ರಂತೆ. ನಾನು ಎಲ್ಲ ಇದೆ ಎಂತ ಮಾಡಿದ್ದೇನೆ ಗೊತ್ತಾ, ಲೈಕ್ ಚಿಕ್ಕ ಇರುವಾಗೆಲ್ಲ ಹೀಗೆ ಆಟ ಆಡ್ತಾರಲ್ಲ, ಚಿಕ್ಕ ಇರುವಾಗ ಆಟ ಆಡ್ತಾರಲ್ಲ, ಅದೆಲ್ಲ ಹೀಗೆ ನೋಡಿ ಅಂತೆ. ನಾನು ಚಿಕ್ಕ ಇರುವಾಗ ಇದೆಲ್ಲ ಮಾಡಿದ್ದು, ಈಗ ಸಹ ಉಂಟು ನೋಡಿ. ಇದು ಸಹ ಒಂದು ಉಂಟು ಎಲ್ಲ. ಇದು ನೋಡಿ ಹೀಗೆ ಹೀಗೆ ಚಂದ ಉಂಟಲ್ಲ. ಚಂದ ಉಂಟಲ್ಲ. ಇದ್ರಲ್ಲಿ ಆಕ್ಚುಲಿ ಹಣ ಮಾತ್ರ ಅಲ್ಲ, ಇದು ಹಣ ಹಾಕಿ ಇಡುವುದಂತೆ. ಇದ್ರಲ್ಲಿ ಮುಂಚೆ ಹಣ ಹಾಕಿರುದಾ? ಹಣ ಹಾಕಿ ಇಡುವುದಂತೆ ಇದು. ಹೌದಾ? ಮುಂಚಿನವರೆಲ್ಲ ನೋಡಿ, ಇದ್ರಲ್ಲಿ ಚಿಲ್ಲರೆ, ಇದ್ರಲ್ಲಿ ಮತ್ತೆ ನೋಟ್ ಎಲ್ಲ ಹಾಕ್ತಾ ಇದ್ರ ಅಂತ. ಸೊ ಖುಷಿ ಆಯ್ತು ನಂಗೆ ನೋಡಿ. ಚಂದ ಉಂಟು ಇದು. ಮತ್ತೆ ಇದು ಸಹ, ಇದು ಗೊತ್ತುಂಟು ನಿಮ್ಗೆ ಎಂತ ಅಂತ? ಇದು ಹಣ್ಣುಕಾಯಿದು. ಹೌದು, ಹಣ್ಣುಕಾಯಿದು. ಇದು ನೋಡಿ ಚಂದ ಉಂಟಲ್ಲ ಇದು. ಮುಂಚಿನ ನಮ್ಮ ಟೈಮಲ್ಲೆಲ್ಲ ನಾವು ಸಣ್ಣದಿರುವಾಗ ಗೃಹ ಪ್ರವೇಶಕ್ಕೆಲ್ಲ ಇಂಥದ್ದು ಪಾತ್ರೆ, ಹರಿವಾಣದ ಹಾಗೆ, ಮತ್ತೆ ನೋಡಿ ಈ ಟೈಪಲ್ಲೆಲ್ಲ ಹರಿವಾಣ ಎಲ್ಲ ಗಿಫ್ಟ್ ಕೊಡ್ತಾ ಇದ್ರು. ಸ್ಟೀಲ್ ಪಾತ್ರೆ ಎಲ್ಲ ಜಾಸ್ತಿ ಗಿಫ್ಟ್ ಕೊಡ್ತಾ ಇದ್ರು ಮುಂಚೆ ಎಲ್ಲ, ಈ ಟೈಪಲ್ಲೆಲ್ಲ. ಮತ್ತೆ ಈ ಟೈಪ್ ಹರಿವಾಣ ಎಲ್ಲ ಗಿಫ್ಟ್ ಕೊಡ್ತಾ ಇದ್ರು ಗೃಹ ಪ್ರವೇಶಕ್ಕೆಲ್ಲ ಬಂದವರು. ಇದು ಆಕ್ಚುಲಿ ತುಂಬಾ ಓಲ್ಡ್. ಇದು ಹೀಗೆ ಹೆಸರೆಲ್ಲ ಬರಿತಾ ಇದ್ರು. ಇಲ್ಲಿ ಎಲ್ಲ ಹೆಸರೆಲ್ಲ ಬರೆದು ಸ್ಟೀಲಲ್ಲಿ ಹೆಸರೆಲ್ಲ ಜಾಸ್ತಿ ಗಿಫ್ಟ್ ಕೊಡ್ತಾ ಇದ್ರು. ಸ್ಟೀಲ್ ಪಾತ್ರೆ ಎಲ್ಲ ಗಿಫ್ಟ್ ಕೊಡ್ತಾ ಇದ್ರು. ಇದು ಸ್ವಲ್ಪ ಇದು ಉಂಟು ಸೈಡ್ ಅಲ್ಲಿ. ಈಗ ಎಂತ ಹೇಳ್ತಾರೆ, ಇದು ಸ್ವಲ್ಪ ಶಾರ್ಪ್ ಉಂಟು, ಜಾಗ್ರತೆ ಮಾಡಿ. ಹೆಸರೆಲ್ಲ ಎಲ್ಸಿಲ್ಲ ಇದರಲ್ಲಿ. ಅಲ್ಲ, ಇಲ್ಲಿ ಸ್ಟೀಲ್ ಅಲ್ಲಿ ಇದು ಸ್ವಲ್ಪ ಇದು ಶಾರ್ಪ್ ಆಗಿ ಉಂಟು, ಅದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿ. ಮತ್ತೆ ಇದು ನೋಡಿ ಒಂದು ಹರಿವಾಣ. ಇದು ಒಳ್ಳೇದು ಉಂಟಲ್ಲ. ಹೀಗೆ 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 ಇಟ್ಟು ಇದ್ರಲ್ಲಿ ಏನಾದ್ರೂ ಇಡ್ಬೋದು, ಚಂದ ಕಾಣ್ತದೆ. ಚಂದ ಮಾಡಿ ವಾಶ್ ಮಾಡಿದ್ರೆ ಕ್ಲೀನ್ ಆಗ್ಬೋದು. ನಾವಂದ್ರೆ ಯೂಸ್ ಮಾಡದೆ ಒಳಗೆ ಇಟ್ಟು ಸ್ವಲ್ಪ ಅದು ಕಪ್ಪಾಗಿದೆ ಅಷ್ಟೇ. ಹೌದು. ಇದು ನೋಡಿ ಲಸ್ಸಿದು ಗ್ಲಾಸ್. ಇದು ನೋಡ್ಲಿಕ್ಕೆ ಹಗೂರ ಕಾಣ್ತದೆ, ನಿಮ್ಗೆ ಕ್ಯಾಮರಾದಲ್ಲಿ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ಇದು ತುಂಬಾ ಭಾರ ಉಂಟು. ಹೌದು, ಇಲ್ಲಿ ನೋಡಿ ಲಸ್ಸಿಯ ಗ್ಲಾಸ್ ಆಗಿ ಉಂಟು. ಲಸ್ಸಿದೇ ಗ್ಲಾಸ್ ಇದು. ಹೀಗೆ ಹೀಗೆ ಬರೋದು ಲಸ್ಸಿಯದ್ದೇ. ಮುಂಚೆ ನಂದು ಅತ್ತೆ ಇರುವಾಗ ಇಂಥದ್ದು ಸುಮಾರು 10 ಗ್ಲಾಸ್ ಏನೋ ಉಂಟು ನಮ್ಮ ಹತ್ರ. 10 ಗ್ಲಾಸ್ ಏನೋ ಉಂಟು. ಅವರು ಇದರಲ್ಲಿ ಮೂಡೆಯ ಹಾಗೆ ಇದು ಇಡ್ಲಿ ಹಿಟ್ಟನ್ನು ಹಾಕಿ ಮೂಡೆ ಎಲ್ಲ ಮಾಡ್ತಾ ಇದ್ರು ಈ ಗ್ಲಾಸ್ ಅಲ್ಲಿ. ಅದೊಂದು ನೆನಪುಂಟು ನಮ್ಗೆ. ಅದು ಆಕ್ಚುಲಿ ಲಸ್ಸಿಯದ್ದು ಗ್ಲಾಸ್ ಅದು. ಇನ್ನು ಸಹ ಉಂಟು ಗ್ಲಾಸ್, 4-5 ಒಳಗೆ ಉಂಟು. ಇದು ನಿಮ್ಗೆ ತೋರಿಸ್ಲಿಕ್ಕೆ ಮಾತ್ರ 4 ಗ್ಲಾಸ್ ಹೊರಗೆ ತೆಗೆದಿದ್ದೇನೆ. ತುಂಬಾ ವೇಟ್ ಸಹ ಉಂಟು ಇದು. ಮತ್ತೆ ಇದು ಸೌಟು. ಇದರಲ್ಲಿ ಇದೆಷ್ಟು DSB ಅಂತ ಬರ್ದಿದ್ದಾರೆ ನೋಡಿ. DSB ಅಂತ ಇದರಲ್ಲಿ ಬರ್ದಿದ್ದಾರೆ ನೋಡಿ. DSB ಅಂದ್ರೆ ನಂದು ಯಜಮಾನರದ್ದು ಅಜ್ಜಿದ್ದು ಹೆಸರು ಇರ್ಬೋದು. BSB ಅಂತ ಬರ್ದಿದ್ದಾರೆ. ಇದು ಇಂಥದ್ದು ಸೌಟ್ ಒಂದು ಉಂಟು 4-5.
ಇದು ಸಹ ಹಾಗೆಯೇ ನಿಮ್ಗೆ ಕ್ಯಾಮರಾದಲ್ಲಿ ಗೊತ್ತಾಗ್ದಿಲ್ಲ, ಅದು ಖಾಲಿ ಸೌಟಿನ ಹಾಗೆ ಕಾಣ್ತದೆ, ಆದ್ರೆ ತುಂಬಾ ವೆಯ್ಟ್ ಉಂಟು. ಹೌದು, ಇದು ಅಂದ್ರೆ ನಾನು ಜಾಸ್ತಿ ಯೂಸ್ ಮಾಡುದಿಲ್ಲ, ಅಂದ್ರೆ ತುಂಬಾ ವೆಯ್ಟ್ ಉಂಟು ಇದು. ವೇಟ್ ಮತ್ತೆ ನೋಡಿ ಇದು ತುಂಬಾ ಅದಂದ್ರೆ ಒಳಗೆ ಇತ್ತು. ನಾನಂದ್ರೆ ಅಲ್ಲಿ ಒಳಗೆ ಕ್ಲೀನ್ ಮಾಡುವಾಗ ಇದೆಲ್ಲ ನನ್ಗೆ ನೆನಪಾಯ್ತು, ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸುವ ಅಂತ ಎಲ್ಲ ಹೊರಗೆ ತೆಗ್ದೆ. ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ ಇದು ಉಂಟಂತ, ಹೀಗೆ ಗೊತ್ತಾಯ್ತು. ಇಂಥದ್ದು ನೋಡಿ, ಇಂಥದ್ದು ಮುಂಚೆ ಎಲ್ಲ ಗೆಸ್ಟ್ ಎಲ್ಲ ಬಂದ್ರೆ ಜ್ಯೂಸ್ ಎಲ್ಲ ಇದು ಕೊಡ್ಲಿಕ್ಕೆ ಇದ್ರ ಮೇಲೆ ಗ್ಲಾಸ್ ಎಲ್ಲ ಇಟ್ಟು ಜ್ಯೂಸ್ ಎಲ್ಲ ಕೊಡ್ಲಿಕ್ಕೆ ಇಂಥದ್ದೊಂದು 2-3 ಟ್ರೇ ಉಂಟು ನಮ್ಮ ಹತ್ರ. ಚೆಂದ ಉಂಟಲ್ಲ. ಹೌದು. ಬೇರೆ ಬೇರೆ ಇದೊಂದು ನೋಡಿ, ಇದು ಎಂತಕ್ಕೆ? ಇದು ನಾವು ಕೊಟ್ಟು ಅಂತ ಹೇಳ್ತೇವೆ ನಾ ಕೊಂಕಣಿಯಲ್ಲಿ. ಕೊಟ್ಟು ಅಂದ್ರೆ ಹಲಸಿನ ಎಲೆಯ ಇದು ಎಂತ ಗಟ್ಟಿ ಹೇಳ್ತಾರೆ, ಹಲಸಿನ ಎಲೆಯ ಕಡುಬು ಕೊಂಕಣಿಯಲ್ಲಿ ಕೊಟ್ಟು ಅಂದ್ರೆ. ಇದಕ್ಕೆ ನಾವು ಕೊಟ್ಟು ಅಂತ ಯಾಕೆ ಹೆಸರಿಟ್ಟದಂದ್ರೆ ಇದರ ಶೇಪ್ ನೋಡಿ, ಅದು ಕೊಟ್ಟಿಗೆ ನಾವು ಮಾಡ್ತೇವಲ್ಲ ಹಲಸಿನ ಎಲೆಯದ್ದು, ಅದರ ರೀತಿಯಲ್ಲೇ ಉಂಟು ನೋಡಿ ಶೇಪ್. ಇಲ್ಲಿ ನೋಡಿ 4 ಇದಾಗಿ ಹೀಗೆ ನೋಡುವಾಗ ಹಲಸಿನ ಎಲೆಯ ಅದು ಕೊಟ್ಟಿಗೆ ಮಾಡ್ತೇವಲ್ಲ ಅದು ಹಾಗೆ ಕಾಣ್ತದೆ. ಇದಕ್ಕೆ ನಾವು ಕೊಟ್ಟು ಅಂತ ಹೇಳುದು ಈ ಪಾತ್ರೆಗೆ. ಇದಂದ್ರೆ ನಂದು ಅತ್ತೆಯ ತಂಗಿಯೊಬ್ರು ಇದ್ರು, ಅವರು ವರ್ಕ್ ಮಾಡ್ತಾ ಇದ್ರು, ಅವರಿಗೆ ಗಿಫ್ಟ್ ಸಿಕ್ಕಿದ್ದು ಇದು ಒಂದು. ಮತ್ತೆ ಇದೊಂದು ದೀಪ, ದೊಡ್ಡ ದೀಪ, ಇದು ಸಿಲ್ವರ್ ಕೋಟಿಂಗ್ ಇದು ದೀಪ. ಇದು ಎಷ್ಟು ಚಂದ ಉಂಟು ನೋಡಿ, ಇಲ್ಲೊಂದು ಪೀಕಾಕ್ ಹಾಗೆ. ಇದು ನಾವು ಯೂಸ್ ಮಾಡ್ತೇವೆ, ಇದು ಜಾಸ್ತಿ ಯೂಸ್ ಮಾಡುದಿಲ್ಲ. ಅಂದ್ರೆ ಏನಾದ್ರೂ ಒಂದು ಫಂಕ್ಷನ್ ಇದ್ರೆ ಆವಾಗ ಹೊರಗೆ ತೆಗೀತೇವೆ. ಅದ್ರ ತುಂಬಾ ಭಾರ ಉಂಟು ಇದು. ಹೌದು, ಇದು ಸಹ ಒಂದು ನಂಗೆ ಇದು ತುಂಬಾ ಇಷ್ಟ. ಇದು ಡಿಸೈನ್ ಉಂಟಲ್ಲ ಹೀಗೆ ಪಿಕಾಕ್, ಇದು ಚಂದ. ಇದು ಮತ್ತೆ ಇದು ಅವರಿಗೆ ಗಿಫ್ಟ್ ಸಿಕ್ಕಿದ್ದು ಅಂತ ಹೇಳ್ತಾ ಇದ್ರು ನಂದು ಅತ್ತೆ. ಇದು ನೋಡಿ, ಪೂಜೆ ಟೈಮಲ್ಲೆಲ್ಲ ಇದು ಹೊರಗೆ ತೆಗಿತೇವೆ ನಾವು. ಇದು ಮತ್ತೆ ಇದು ಎಲ್ಲ ಪೂಜೆ ಟೈಮಲ್ಲೆಲ್ಲ ಹೊರಗೆ ತೆಗಿತೇವೆ. ಹಾಗೆ ತುಂಬಾ ಉಂಟು ಪಾತ್ರೆ ಅಂತೆ. ಇದು ಚಿಕ್ಕ ಗ್ಲಾಸ್ ನೋಡಿ ಅಂತೆ. ಇದು ಆಕ್ಚುಲಿ ನಾನು ಚಿಕ್ಕ ಇರುವಾಗ ನಂದು ಅಜ್ಜಿ ನಂಗೆ ಇದರಲ್ಲಿ ಹಾಲೆಲ್ಲ ಕೊಡ್ತಾ ಇದ್ರು ಚಿಕ್ಕ ಇರುವಾಗ. ಅಂದ್ರೆ ಮಗು ಎಲ್ಲ ಇರುವಾಗ ನಂಗೆ ಹಾಲೆಲ್ಲ ಅವರು ಇದರಲ್ಲಿ ಕುಡಿಸ್ತಾ ಇದ್ರು. ಮತ್ತೆ ಇದೊಂದು ಚಿಕ್ಕದೊಂದು ಸ್ಟೀಲ್ ಇದು ದೀಪ ಆಯ್ತಾ, ಸ್ಟೀಲ್ ಇದು ದೀಪ. ಇದು ನೋಡಿ ಅಂದ್ರೆ ಸ್ಟೀಲ್ ದೀಪ. ಇದು ಎಲ್ಲ ನಂಗೆ ಸಹ ಗೊತ್ತಿರಲಿಲ್ಲ ಇದೆಲ್ಲ, ನಂಗೆ ಅಮ್ಮ ಹೇಳಿದ್ರು ಇದರ ಬಗ್ಗೆ. ಸೊ ನೋಡಿ ಎಷ್ಟು ಎಷ್ಟು ಅಂದರೆ ಎಷ್ಟು ಓಲ್ಡ್ ಆದರೆ ಎಷ್ಟು ಚೆಂದ ಉಂಟಲ್ಲ ಇದು. ಸೊ ಇದೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಮತ್ತು ಇದು ಒಂದು ಟಿಫಿನ್ ಬಾಕ್ಸ್. ಇದು ಡೇಸಲ್ಲಿ ಎಲ್ಲ ಈ ಥರ ಟಿಫಿನ್ ಬಾಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು, ನಿಮಗೆ ಗೊತ್ತಿರ್ಬೋದು. ಈ ಥರ ಟಿಫಿನ್ ಬಾಕ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರು ನೋಡಿ. ಹೀಗೆ ಓಪನ್ ಮಾಡೋದು ಟಿಫಿನ್ ಬಾಕ್ಸ್. ಈ ಮೂರು ಇದು ಎಂತ ಹೇಳ್ತಾರೆ ಲೇಯರ್ಸ್, ಇದು ಟಿಫಿನ್ ಬಾಕ್ಸ್ ಎಲ್ಲ ಉಂಟಲ್ಲ ಅದು. ಇದು ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅದನ್ನ ಒಳಗೆ ಇಟ್ಟು ಸ್ವಲ್ಪ ಇದಾಗಿದೆ, ರಸ್ಟ್ ಇದಾಗೆ ಆಗಿದೆ. ಆಗುದಿಲ್ಲ, ಇದು ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಗಟ್ಟಿ ಉಂಟು. ಇದು ಓಪನ್ ಮಾಡ್ಲಿಕ್ಕೆ ಯೂಸ್ ಮಾಡಿದೆ ಅದು ಈ ಸೈಡ್ ಕಟ್ ಆಗಿದೆ, ಇದೆಲ್ಲ ಕಟ್ ಆಗಿದೆ, ಈ ಸೈಡ್ ಕಟ್ ಆಗಿದೆ ಯೂಸ್ ಮಾಡಿ. ಅದು ಅಪ್ಪಂದು ಇದಲ್ಲ ಮುದ್ರಲ್ಲ. ಹೌದು, ಇದೆಲ್ಲ ಮುದ್ರೆ ಇದು ಒಳಗೆ ಇತ್ತು, ಇದು ಮುದ್ರದ್ದೆಲ್ಲ ಒಳಗೆ ಇತ್ತು. ಮತ್ತೆ ಇದು ಆಕ್ಚುಲಿ ನಮ್ಗೆ ಗಿಫ್ಟ್ ಅಲ್ಲಿ ಸಿಕ್ಕಿದ್ದು, ಆದ್ರೆ ಉಪನಯನ ಫಂಕ್ಷನ್ ಗಿಫ್ಟ್ ಅಲ್ಲಿ ಹೌದು. ಆದ್ರೆ ಮುಂಚೆ ನಾವು ಸ್ಕೂಲಿಗೆಲ್ಲ ಹೋಗುವಾಗ ಇಂಥದ್ದೇ ಸ್ವಲ್ಪ ದೊಡ್ಡದು ಸೈಜ್ ಅಲ್ಲಿ ಟಿಫಿನ್ ಬಾಕ್ಸ್ ಇತ್ತು ನಮ್ದು. ಹಾಗೆ ಇದು ನೋಡುವಾಗ ನನಗೆ ನಮ್ದು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತದೆ. ಅದಕ್ಕೆ ನಾನು ಇದು ಎದುರಿಗೆ ಇಡು ಖುಷಿ ಆಗ್ತದೆ ನೋಡುವ. ಇಂಥದ್ದೇ ಒಂದು ಸ್ವಲ್ಪ ದೊಡ್ಡದಿತ್ತು ನಮ್ಮ ಹತ್ರ.
ಇದು ಇದು ಟಿಫಿನ್ ಬಾಕ್ಸ್ ಆಗಿ ಯೂಸ್ ಮಾಡೋದಲ್ಲ. ಹ್ಮ್. ಸೊ ಮತ್ತೆ ಈಗಿನ ಮಕ್ಕಳೆಲ್ಲ ಇಂಥದ್ದೆಲ್ಲ ಯಾರು ಕೊಂಡೋಗ್ತಾರೆ? ಈಗಿನ ಮಕ್ಕಳು ಈಗಿನ ಮಕ್ಕಳೆಲ್ಲ ಕೊಂಡೋಗುದಿಲ್ಲ ಈ ಥರದ್ದು. ಆಗ್ತದೆ ಇದು ನೋಡಿದಾಗೆಲ್ಲ ನಮ್ದು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತದೆ. ಯಾರು ನೋಡ್ತಾರೆ ಹಾಗೆಲ್ಲ ಆಗ್ತದೆ. ಸೊ ಅದೆಲ್ಲ ತಗೊಂಡೋಗುದಿಲ್ಲ ಅವರು. ಮತ್ತೆ ಓಲ್ಡ್ ಕುಕ್ಕರ್ ಎಲ್ಲ ತೋರಿಸ್ತೇನೆ ನಾನು ನಿಮಗೆ. ಇದರ ಬಗ್ಗೆ ಅಮ್ಮ ಹೇಳ್ತಾರೆ. ಇದು ಓಲ್ಡ್ ಕುಕ್ಕರ್. ಅಮ್ಮ ಹೇಳ್ತಾರೆ ಇದರ ಬಗ್ಗೆ ಏನಂತ. ಎಷ್ಟು ವರ್ಷ ಅಂತ ನಂಗೆ ಗೊತ್ತಿಲ್ಲ ಕರೆಕ್ಟ್. ಸುಮಾರು ಒಂದು 20-25 ವರ್ಷ ಆಗ್ಬೋದು ಈ ಕುಕ್ಕರಿಗೆ. ಅಂದ್ರೆ ನಮ್ದು ಅತ್ತೆಯವರೆಲ್ಲ ಸುಮಾರು ಒಂದು 7-8 ಜನ ಇದ್ರಂತೆ ಮನೆಯಲ್ಲಿ. ಆವಾಗ ಅವರು ಇದು ತಕೊಂಡದ್ದು ಈ ಕುಕ್ಕರ್. ಮತ್ತೆ ನಾನು ಈ ಕುಕ್ಕರಲ್ಲಿ ಇದುವರೆಗೆ ಏನು ಇದು ಮಾಡ್ಲಿಲ್ಲ, ಬೇಯಿಸ್ಲಿಲ್ಲ. ಅಂದ್ರೆ ತುಂಬಾ ದೊಡ್ಡದುಂಟು ಇದು. ನಮ್ಗೆ ಇಷ್ಟು ಅಗತ್ಯ ಸಹ ಇಲ್ಲ ಇಷ್ಟು ಇದರಲ್ಲಿ ಬೇಯಿಸುವುದು. ಇದ್ರ ತುಂಬಾ ದೊಡ್ಡ ಸಹ ಉಂಟು ಇದು. ಇದು ಕುಕ್ಕರ್ ತಕೊಳ್ಳುವಾಗ ಇದು ಕುಕ್ಕರ್ ಫ್ರೀ ಸಿಕ್ಕಿದಂತೆ ಅವಾಗ ಅವರಿಗೆ. ಸುಮಾರು ವರ್ಷ ಆಯ್ತು, ಒಂದು 25 ವರ್ಷ ಅಂತ ಹೇಳ್ಬೋದು ಈ ಕುಕ್ಕರ್. ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹಾಗೆ ಅಲ್ಲ, ಎಲ್ಲ ಇದ್ರು ಮುಂಚೆ ಅವರು. ಆವಾಗ ಇದು ತಕೊಂಡದಂತೆ. ದೊಡ್ಡದು ಕುಕ್ಕರ್ ಎಲ್ಲ ಇರ್ತದೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ. ನನ್ನ ಮದುವೆ ಆದ ನಂತರ ಒಮ್ಮೆ ಇದನ್ನು ಯೂಸ್ ಮಾಡಿದ್ರ ಅಂತ ಅವಾಗ ಅತ್ತೆ ಎಲ್ಲ ಇದ್ರು. ಒಮ್ಮೆ ಇದನ್ನು ಯೂಸ್ ಮಾಡಿದ್ರು. ಇದ್ರಲ್ಲಿ ತುಂಬಾ ಪಾತ್ರೆ ಉಂಟಲ್ಲ ಅದರಲ್ಲಿ ಅಂದ್ರೆ ಇದು ಒಳಗೆ ಇದು ಎಂತ ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ ಇದು ಸ್ವಲ್ಪ ಇದೆಲ್ಲ ಇತ್ತು ಎಂತ ಒಳಗಿಂದ. ಅಂದ್ರೆ ಒಂದು ಹರಿವಾಣದಾಗೆಲ್ಲ ಇತ್ತು. ಅದೆಲ್ಲ ಇದೆ ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಅದು ನಮ್ದು ಶಿಫ್ಟಿಂಗ್ ಎಲ್ಲ ಆಗುವಾಗ ಕುಕ್ಕರ್ ಮಾತ್ರ ಉಂಟು. ಅದರ ಒಳಗಿದ್ದು ಪಾತ್ರೆ ಎಲ್ಲ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ನನ್ನ ಮದುವೆ ಆದ್ಮೇಲೆ ಒಮ್ಮೆ ಅದರಲ್ಲಿ ಎಂತದ್ದು ಅವರು ಮಾಡಿದ್ದಾರೆ, ಅಡಿಗೆ ಮಾಡಿದ್ದಾರೆ, ಬೇಯಿಸಿದ್ದಾರೆ. ಒಂದು ಫಂಕ್ಷನ್ ಟೈಮ್ ಅಲ್ಲಿ ಒಂದು 2-3 ಐಟಮ್. ಇದು ಚಿಕ್ಕ ಕುಕ್ಕರ್ ಅವರು. ಈಗ ನಾನು ಇದು ಚಿಕ್ಕ ಕುಕ್ಕರ್ ಮಾತ್ರ ನಾನು ಯೂಸ್ ಮಾಡುದು. ಅಂದ್ರೆ ಇದು ನಮ್ಗೆ ಮೂವರಿಗೆ ಇಷ್ಟು ಸಾಕು ಚಿಕ್ಕ ಕುಕ್ಕರ್. ಈಗಲೂ ಇದನ್ನು ಯೂಸ್ ಮಾಡ್ತೇನೆ. ಇದು ಒಳ್ಳೇದುಂಟು. ಇದು ಅಂದ್ರೆ ದೊಡ್ಡದುಂಟಲ್ಲ, ಹಾಗೆ ನಾನು ಯೂಸ್ ಮಾಡುದಿಲ್ಲ ಇದನ್ನು. ಒಳಗೆ ಇಟ್ಟಿದ್ದೇನೆ ಇನ್ನೂ ಸಹ ಹಾಗೆ. ಮತ್ತೆ ಇದರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಉಂಟು, ಹಾಕಿ ಇಟ್ಟಿದ್ದೇನೆ ನಾನು. ಸ್ವಲ್ಪ ಸಣ್ಣ ಸಣ್ಣ ಪಾತ್ರೆ ಎಲ್ಲ ಹಾಕಿ ಇಟ್ಟಿದ್ದೇನೆ. ಇದು ಯೂಸ್ ಮಾಡದೆ ಸ್ವಲ್ಪ ರಸ್ಟ್ ಬಂದಿದೆ ಮಾತ್ರ. ಇದೆಲ್ಲ ಓಲ್ಡ್ ಪಾತ್ರೆ ಎಲ್ಲ ನಂದು ಅಜ್ಜಿಂದೆ ತುಂಬಾ ಉಂಟು. ಹಳೆಯ ಪಾತ್ರೆ ಇದೆಲ್ಲ ನೋಡಿ, ಪ್ಲೇಟ್ಸ್ ಎಲ್ಲ. ಶಿವಾನಿ ಸಣ್ಣದಿರುವಾಗ ಇದ್ರೆಲ್ಲ ಖುಷಿ ಆಗ್ತಾ ಇತ್ತು. ಇದರಲ್ಲಿ ದೋಸೆ ಹಾಕಿ ಇದರಲ್ಲಿ ಚಟ್ನಿ ಎಲ್ಲ ಹಾಕಿ ತಿಂತಾ ಇದ್ಲು. ಖುಷಿ ಆಗ್ತಾ ಇತ್ತು ಅವಳಿಗೆ. ಈಗ ದೋಸೆ ಸಹ ಬೇಡ, ಚಟ್ನಿ ಸಹ ಬೇಡ. ಈಗ ದೋಸೆ ಸಹ ಬೇಡ, ಚಟ್ನಿ ಸಹ ಬೇಡ. ಮ್ಯಾಗಿ ಇದ್ರೆ ಸಾಕು. ಮ್ಯಾಗಿ ಅಂತ ಅಲ್ವಾ, ಮ್ಯಾಗಿ, ನೂಡಲ್ಸ್ ಅದೆಲ್ಲ ಇದ್ರೆ ಸಾಕು ಅಲ್ಲ. ಇನ್ನೂ ಸಹ ಪಾತ್ರೆ ಉಂಟು, ಸಣ್ಣ ಸಣ್ಣ ಪಾತ್ರೆ ಎಲ್ಲ ಉಂಟು ಹಳೆಯದು. ಇದಕ್ಕೆ ಎಂತ ಹೇಳ್ತಾರಂತ ನಂಗೆ ಸಹ ಗೊತ್ತಿಲ್ಲ ನೋಡಿ. ಸಣ್ಣ ಸಣ್ಣ ಗ್ಲಾಸ್ ಎಲ್ಲ ಖುಷಿ ಆಗ್ತದೆ ಇದನ್ನು ನೋಡುವಾಗ. ಮತ್ತೆ ನೋಡಿ ಇಂಥದ್ದೆಲ್ಲ, ಇದರ ಮುಚ್ಚಳೆ ಎಲ್ಲ ಎಲ್ಲಿ ಹೋಗಿದೆ ನೋಡಿ ಇಂಥದ್ದೆಲ್ಲ. ಇದು ತೆಂಗಿನ ಎಣ್ಣೆ ಎಲ್ಲ ಹಾಕಿ ಇಡ್ತಾ ಇದ್ರು ಅತ್ತೆ ಎಲ್ಲ ಇರುವಾಗ. ಮತ್ತೆ ಇದು ಎಂತ ಸಂಧಿ ಮಾಡ್ತೇವೆ ಇದಕ್ಕೆ ತಟ್ಟೆ. ಮತ್ತೆ ಇದು ಚಿಪ್ಪುಟ ಅಂತ ಹೇಳ್ತೇವೆ. ಮತ್ತೆ ಇದೊಂದು ಗ್ಲಾಸ್ ನೋಡಿ, ಕಪ್ಪಿರ್ಬೋದು ಬಹುಶಃ ಕುಡಿಲಿಕ್ಕೆ ಹಾಗೆ. ಸಣ್ಣ, ಹೌದು, ಚಂದದೊಂದು ನೋಡಿ. ಕಪ್ಪಿರ್ಬೋದು, ಏನಾದ್ರೂ ಕಪ್ಪಿರ್ಬೋದು, ಸ್ಟೀಲ್ ಇದ್ದು. ಇದೊಂದು ನೋಡಿ, ಐಸ್ ಕ್ರೀಮ್ ಕಪ್ಪಿನ. ಈಗ ಸಹ ಇದ್ರಲ್ಲಿ ತಿಂತಾರೆ ಆಕ್ಚುಲಿ. ಹೌದು, ನಾವು ಇದು ಸ್ವಲ್ಪ ಸಣ್ಣದಿರುವಾಗ ನಾವು ಐಸ್ ಕ್ರೀಮ್ ಪಾರ್ಲರ್ಗೆಲ್ಲ ಹೋಗುವಾಗ ಇಂಥದ್ರಲ್ಲಿ ಇಂಥ ಗ್ಲಾಸ್ ಅಲ್ಲಿ ವೆನಿಲಾ ಐಸ್ ಕ್ರೀಮ್ ಎಲ್ಲ ತಿಂದದ್ದು ನನಗೆ ನೆನಪುಂಟು ನೋಡಿ. ಇಂಥ ಕಪ್ಪಲ್ಲಿ ಗಲೀಜಾಗಿದೆ ಅದು ಕಪ್. ಈಗ ಸ್ವಲ್ಪ ಗಲೀಜಾಗಿದೆ ಒಳಗೆ. ಇದೆಲ್ಲ ಸಣ್ಣ ಸಣ್ಣ ಗ್ಲಾಸ್. ಸೊ ಹಾಗೆ ತುಂಬಾ ಎಲ್ಲ ವಸ್ತು ಉಂಟು ನೋಡಿದ್ರೆ. ಕೆಲವು ಸಣ್ಣ ದೊಡ್ಡದು ಎಲ್ಲ ದೊಡ್ಡದು ಪಾತ್ರೆ ಎಲ್ಲ ಸ್ವಲ್ಪ ಕೆಲವು ಮಿಸ್ ಆಗಿದೆ. ನಾವು ಶಿಫ್ಟ್ ಎಲ್ಲ ಮಾಡುವಾಗ ಕೆಲವು ಮಿಸ್ ಆಗಿದೆ. ಎಲ್ಲಿ ಮಿಸ್ ಆಗಿದೆ ಇದ್ರಲ್ಲಿ ನಂಗೆ ನೆನಪುಂಟು, ಸ್ಕೂಲಿಗೆ ಹೋಗುವಾಗ ನೀವು ಎಂತ ಸಾರೆಲ್ಲ ಹಾಕಿ ಕೊಡ್ತಾ ಇದ್ರು. ಹೌದು, ಸ್ಕೂಲಲ್ಲಿ ಹೋಗುವಾಗ. ಹೌದು, ಅದು ಲೀಕ್ ಆಗ್ತಾ ಇತ್ತು ತುಂಬಾ. ಶಿವನಿಗೆ ತುಂಬಾ ಇಷ್ಟ ಅಂದ್ರೆ ಇದು ಟ್ರೇ ಅವಳಿಗೆ ತುಂಬಾ ಇಷ್ಟ. ಅದು ಟ್ರೇ ಯಾಕೆ ಇಷ್ಟ ಗೊತ್ತಾ? ಏನಾದ್ರೂ ಕೊಡ್ಲಿಕ್ಕೆ ಇಲ್ಲಾದ್ರೆ ಜ್ಯೂಸ್ ಎಲ್ಲ ಕೊಡ್ಲಿಕ್ಕೆಲ್ಲ ಅದು ಒಳ್ಳೇದಾಗ್ತದೆ. ಒಂದೇ ಸತಿ ಹೋಗಿ ಕೊಡ್ಬೋದು. ಅದೊಂದು ಇನ್ಸ 2 ಉಂಟು ಟ್ರೇ. ಮತ್ತೆ ಒಂದು ಬಟ್ಟಲ್ ತೋರಿಸ್ತೇನೆ, ಇದು ನೋಡಿ ಎಷ್ಟು ಚಂದ ಉಂಟಲ್ಲ.
ಹೀಗೆಲ್ಲ ವಸ್ತು ಎಲ್ಲ ಓಲ್ಡ್ ವಸ್ತು ಎಲ್ಲ ನಿಮಗೆ ಎಂತ ಹೇಳ್ತಾರೆ, ಇದೊಂದು ಬಟ್ಟಲು ನೋಡಿ, ಇದು ಶಿವಾನಿದ್ದು ತಂದೆಗೆ ಇದೇ ಬಟ್ಟಲು ಬೇಕು ಊಟಕ್ಕೆ ಕುತ್ಕೊಳ್ಳುವಾಗ. ಅಂದರೆ ಇದರಲ್ಲಿ ಒಂದು ಉಪ್ಪಿನಕಾಯಿ, ಇದರಲ್ಲಿ ಒಂದು ಪದಾರ್ಥ, ಮತ್ತೆ ಇದರಲ್ಲೊಂದು ಏನಾದರೂ ಪಲ್ಯ ಏನಾದರೂ, ಹಾಗೆ ಇದು ಮೂರರಲ್ಲಿ ಸಹ ಅವರಿಗೆ ಫುಲ್ ಆಗಬೇಕು. ಮತ್ತೆ ಇದರಲ್ಲಿ ಹಪ್ಪಳ ಏನಾದರೂ ಮೂರರಲ್ಲಿ ಸಹ ಫುಲ್ ಆಗಬೇಕು. ಮತ್ತೆ ಇದು ಎಂತ ಹೇಳ್ತಾರೆ, ರೈಸ್, ಇದರಲ್ಲಿ ರೈಸ್ ಫುಲ್ ಅವರಿಗೆ ಊಟಕ್ಕೆ ಕುತ್ಕೊಳ್ಳುವಾಗ ಇದೇ ಬಟ್ಟಲಾಗಬೇಕು. ಹೌದು, ಹಾಗೆ ಇದೇ ಬಟ್ಟಲ್ ಯೂಸ್ ಮಾಡುದು. ಈಗ ಸಹ ಅದೇ ಬಟ್ಟಲನ್ನು ಯೂಸ್ ಮಾಡ್ತಾರೆ. ಇದು ನಂದು ಅತ್ತೆಯವರು ಇರುವಾಗ ಅವರು ತಕೊಂಡದ್ದು ಇದು ಬಟ್ಟಲು. ಇಂಥದ್ದೊಂದು ಮೂರ್ನಾಲ್ಕು ಉಂಟು. ಹೌದು, 3-4 ಉಂಟು. ಅದರಲ್ಲಿ ಒಂದು 2 ಮಾತ್ರ ನಾನು ಹೊರಗೆ ತೆಗ್ದಿದ್ದೇನೆ. ಅಂದ್ರೆ ನಂಗೆ ತೊಳಿಲಿಕ್ಕೆ ಸಹ ಕಷ್ಟ ಆಗ್ತದೆ. ಹಾಗೆ ಇದರಲ್ಲಿ ಅಂತೆ ಈ ತರದೊಂದು ಕಾಫಿ ಮತ್ತೆ ಇದರ ಪಾತ್ರೆ ಕೆಳಗೆ ಹೀಗೆ ಇದು ಎಲ್ಲ ಆ್ಯಕ್ಚುಲಿ ಸಿಟಿಯಲ್ಲಿ ಸಿಗುದಿಲ್ಲ, ಹೋಟೆಲ್ದೆಲ್ಲ ಸಿಗ್ಬಹುದು, ನಂಗೆ ಗೊತ್ತಿಲ್ಲ ಅಷ್ಟು. ಆದರೆ ಲೈಕ್ ಓಲ್ಡನ್ನಲ್ಲಿ ಇದೆಲ್ಲ ಯೂಸ್ ಮಾಡ್ತಾ ಇದ್ರು, ಕಾಫಿ ಎಲ್ಲ ಮಾಡಿ ಕುಡಿಲಿಕ್ಕೆಲ್ಲ. ಹೌದು, ಕಪ್ ಆ್ಯಂಡ್ ಸಾಸರ್ ರೀತಿಯಲ್ಲಿ ಹಾಗೆ ಎಲ್ಲ ಯೂಸ್ ಎಲ್ಲ ಮಾಡ್ತಾ ಇದ್ರು. ಸೊ ನೋಡಿ, ಇದನ್ನು ಇಲ್ಲಿ ಈ ಕಪ್ಪಲ್ಲಿ ಕಾಫಿ ಹಾಕಿ, ಇದರಲ್ಲಿ ಸ್ವಲ್ಪ ಕಾಫಿ ಹಾಕಿ ಕುಡಿಲಿಕ್ಕೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನ್ಯೂ ಲಾಗ್ಸ್ ಇದು ನೋಟಿಫಿಕೇಷನ್ಸ್ ಸುನ್ ಸಿಗ್ತದೆ. ಸೊ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಸೊ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ಸೊ ಸಿಗುವ ಇನ್ನು ನೆಕ್ಸ್ಟ್ ಲಾಗಲ್ಲಿ. ಬಾಯ್.